ವಿದ್ಯೆಯ ಮಹಾರಾಣಿ ಇದ್ದಂಗೆ ಈ 9ನೇ ಅಧ್ಯಾಯ. ಈ ರಾಜವಿದ್ಯೆ ಅಥವಾ ವಿದ್ಯೆಗಳ ರಾಜ, ರಾಜಗುಹ್ಯ, ಟಾಪ್ ಸೀಕ್ರೆಟ್. ಈ ಟಾಪ್ ಸೀಕ್ರೆಟ್ ಅನ್ನು ತಿಳಿದುಕೊಂಡ್ರೆ ಏನಾಗತ್ತೆ, ಮನುಷ್ಯ ಮೋಕ್ಷಕ್ಕೆ ಹೋಗ್ತಾನೆ ಅನ್ನುವ ಮಾತನ್ನು ಇದರಲ್ಲಿ ಹೇಳ್ತಾ ಇದ್ದಾನೆ. ಹೀಗಾಗಿ ಬಿಟ್ಟು ಈ ಅಧ್ಯಾಯಕ್ಕೆ 9ನೇ ಅಧ್ಯಾಯಕ್ಕೆ ರಾಜಗುಹ್ಯ ಹಾಗೂ ರಾಜವಿದ್ಯಾಯೋಗ ಅನ್ನೋ ಮಾತನ್ನು ಶ್ರೀಕೃಷ್ಣ ಇದಕ್ಕೆ ಹೇಳಿದ್ದಾನೆ ಅಥವಾ ವೇದವ್ಯಾಸರು ಇದನ್ನು ಬರೆದಿದ್ದಾರೆ. ಇದು ಶುರುವಾಗುವುದೇ ಭಗವಾನ್ ವಾಚನಿಂದ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರೀಯ ಜ್ಞಾನ ವಿಜ್ಞಾನಿಯೋಶ್ಚ ಷಣ್ಣಾಂ ಭಗ ಇತೀರಿಣಃ. ಯಾರ ಹತ್ರ ಈ 6 ಗುಣಗಳು ಪರಿಪೂರ್ಣವಾಗಿವೆಯೋ ಅವನಿಗೆ ಭಗವಾನ್. ಗುಣ ಇರುವವನು ಗುಣವಾನ್, ಧನ ಇರುವವನು ಧನವಾನ್. ವಾನ್ ಪ್ರತ್ಯಯ ಎಲ್ಲಿ ಬರುತ್ತೆ ಅದೇ ಅಲ್ಲೂ ಹೇರಳವಾಗಿದೆ ಅಂತ ಅರ್ಥ. ಭಗವಾನ್ ಅಂದರೆ ಭಗವನ್ನು ಕೊನೆಯವರೆಗೆ ಇನ್ಫೈನೈಟ್ ಇರುವವನು ಭಗವಾನ್. ಭಗ ಶಬ್ದ ಬಂದಿದ್ದು ಭಾಗ್ಯ ಶಬ್ದದಿಂದ. ಅಂದರೆ ಯಾರಲ್ಲಿ ಭಾಗ್ಯ, ಸಕಲ ಭಾಗ್ಯಗಳು ಪರಿಪೂರ್ಣವಾಗಿವೆಯೋ ಅವನು ಭಗವಾನ್. ಈಗ ಯಾರೋ ಊರಿಗೆ ಹೋಗ್ತಾ ಇರ್ತಾರೆ, ಸ್ಟೇಷನ್ಗೆ ಹೋಗ್ತಾ ಇರ್ತಾರೆ, ಬರ್ರಿ ಬರ್ರಿ ನಾನು ಪ್ರವಚನ ಮಾಡ್ತೀನಿ ಅಂದರೆ ಯಾರು ಕೇಳೋದಿಲ್ಲ. ಈ ಅಧ್ಯಾಯ ಶುರುವಾಗುವುದೇ ಭಗವಾನ್ ವಾಚ. ಅಂದರೆ ಯಾರು ಕೇಳಲೇ ಇಲ್ಲ ಈ ಪ್ರಶ್ನೆ. ಅರ್ಜುನನೇ ಕೇಳಲಿಲ್ಲ. ಅರ್ಜುನನು ಕೇಳಲಿಲ್ಲ ಆದರೂ ಕೂಡ ಭಗವಂತ ಯಾಕೆ ಹೇಳ್ತಾ ಇದ್ದಾನೆ ಭಗವಾನ್ ವಾಚ ಅಂತ ಶುರು ಯಾಕಾಯಿತು? ಈಗ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ರಿ ಅಂದರೆ ಯಾರಾದರೂ ಹೇಳ್ತಾರೆ. ಸುಮ್ಮನೆ ಊರಿಗೆ ಹೋಗೋರಿಗೆ, ಆಫೀಸ್ಗೆ ಹೋಗೋರಿಗೆ ಬರ್ರಿ ಬರ್ರಿ ಪ್ರವಚನ ಮಾಡ್ತೀನಿ ನಾನು ಯಾಕೆ ಹೇಳ್ತಾರೆ? ಅದೇ ಥರ ಇಲ್ಲಿಯೂ ಕೂಡ ಯಾರು ಕೇಳದೇ ಇದ್ದಾಗ ಕೂಡ ಭಗವಂತ ತನ್ನ ಇದನ್ನು ಹೇಳಿದ್ದಾನೆ. ಯಾಕೆ ಹೇಳಿದ್ದ ಅಂದರೆ ಇದಕ್ಕೆ ಪೂರ್ವ ಪೀಠಿಗೆ 7ನೇ ಅಧ್ಯಾಯದಲ್ಲಿದೆ. ಅಂದರೆ ಅರ್ಜುನ ಗೊಂದಲಕ್ಕೆ ಬಿದ್ದು ನಾನು ಯುದ್ಧ ಮಾಡುವುದಿಲ್ಲ ಅಂತ ಒಂದು ಏನು ಪ್ರಸಂಗ ಅಥವಾ ಸನ್ನಿವೇಶ ಬಂತು. ಆ ಸನ್ನಿವೇಶದಲ್ಲಿ ಶಿಷ್ಯಸ್ನೇಹಂ ಶಾಯಿಮಾಂ ಪ್ರಪನ್ನಂ. ಭಗವಂತ ಕೃಷ್ಣ, ನಾನು ನಿನಗೆ ಶಿಷ್ಯನಾಗಿದ್ದೇನಪ್ಪ, ನನಗೆ ದಾರಿ ಕಾಣ್ತಾ ಇಲ್ಲ, ನಾನು ಗೆಲ್ತೇನೋ ಅವ್ರು ಗೆಲ್ತೇನೋ ಅನ್ನೋ ಜ್ಞಾನ ಕೂಡ ನನಗೆ ಬರ್ತಾ ಇಲ್ಲ. ಹೀಗಾಗಿ ಬಿಟ್ಟು ನಾನು ನಿನ್ನ ಶಿಷ್ಯ, ನೀನು ನನಗೆ ಉದ್ಧಾರವನ್ನು ಮಾಡಬೇಕು ಅಂತ ಕೇಳಿದ್ರು. ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗದಲ್ಲಿ, ಆ ವಿಷಾದ ಯೋಗದಲ್ಲಿ ಕೇಳ್ತಾ ಆಗ ಭಗವಂತ ಹೇಳ್ತಾ ಹೋಗ್ತಾನೆ ಒಂದೊಂದನ್ನೇ ಕರ್ಮಾನುಯೋ ಅಂದರೆ ಏನು, ಜ್ಞಾನ ಅಂದರೆ ಏನು, ಕರ್ಮಜ್ಞಾನ ಅಂದರೆ ಏನು, ಕರ್ಮ ಸನ್ಯಾಸ ಒಂದೊಂದಾಗಿ ಬಿಡಿಯಾಗಿ ಹೇಳ್ತಾ ಹೋಗ್ತಾನೆ. ಆಗ 7ನೇ ಅಧ್ಯಾಯದಲ್ಲಿ ಹೇಳ್ತಾ ಕೊನೆಗೆ ಹೇಳ್ತಾನೆ, ಸಾರಿಯಜ್ಞ ಸಾರಿದೆಯೋ ನಾನೇ. ಸಾರಿಯಜ್ಞ ಸಾಧ್ಯ. ಆಗ ಅರ್ಜುನನಿಗೆ ಗೊಂದಲ ಬಿದ್ದು ಬೀಳ್ತದೆ. ಏನಿದು ಸಾಧಿಯಜ್ಞ? ಕೃಷ್ಣ ಏನೋ ಯುದ್ಧ ಮಾಡು ಅಂತ ಹೇಳ್ತಾ ಸಾಧಿಯಜ್ಞ ಅಂತ ಹೇಳ್ತಾ ಇದ್ದಾನೆ, ಸಾರಿ ದೈವ ಅಂತ ಹೇಳ್ತಾ ಇದ್ದಾನೆ, ನನಗೆ ಎರಡೂ ಗುರುತಿಲ್ವಲ್ಲ ಅಂತ ಹೇಳ್ಬಿಟ್ಟು 8ನೇ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಈ ಅಧಿಯಜ್ಞ ಯಾರು, ಅಧಿದೈವ ಯಾರು? ಇದನ್ನು ನನಗೇನು ಗೊತ್ತೇ ಇಲ್ಲ ಕೃಷ್ಣ, ನೀನು ದಯವಿಟ್ಟು ಹೇಳ್ಬೇಕಂತ ಕೇಳಿದಾಗ ಅದನ್ನು ಪೀಠಿಕೆ ಮಾಡಿಕೊಂಡು 9ನೇ ಅಧ್ಯಾಯದಲ್ಲಿ ಅರ್ಜುನ ಕೇಳಿದಂತೆ ಇಟ್ಟು ಅದಕ್ಕೆ ಅರ್ಜುನನಿಗೆ ಈ ಸಂಶಯ ಬಂದಿದೆ ಅಂತ ಹೇಳಿ ಆಗ ಕೃಷ್ಣ ಇದನ್ನು ಉತ್ತರ ಕೊಡ್ತಾನೆ. ಭಗವದ್ಗೀತೆಯನ್ನು ಸಮಗ್ರವಾಗಿ ಅಧ್ಯಾಯ ಮಾಡಿದಾಗ ಇದು ಗೊತ್ತಾಗುತ್ತೆ. ಇಲ್ಲದೆ ನಮಗೆ ಅನಿಸುತ್ತೆ ಇದು ಅರ್ಜುನ ಪ್ರಶ್ನೆನೇ ಕೇಳಿಲ್ಲ, ಯಾಕೆ ಕೃಷ್ಣ ಶುರು ಮಾಡಿದ ಭಗವಾನ್ ವಾಚ ಶಬ್ದದಿಂದ ಅನ್ನೋ ಒಂದು ಪ್ರಶ್ನೆ ಅಥವಾ ಸಂಶಯ ನಮಗೆ ಬರ್ತದೆ. ಆಗ ಹೇಳೋದು ಇದು ಶ್ರೀ ಭಗವಾನ್ ವಾಚ. ಇದಂತೂ ತೇ ಗುಹ್ಯತಮಂ ಪ್ರಕ್ಷಮ್ಯ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಅಶುಭ. ಏನು ಹೇಳ್ತಾನೆ? ಇದಂತೂ ಗುಹ್ಯತಮಂ, ಗುಹ್ಯ, ಗುಹ್ಯತರ, ಗುಹ್ಯತಮ, ಗುಡ್, ಬೆಟರ್, ಬೆಸ್ಟ್, ಸೂಪರ್ಲೇಟಿವ್ ಡಿಗ್ರಿ, 3rd ಡಿಗ್ರಿಯಲ್ಲಿ ಅಂದ್ರೆ ಹೇಳ್ತಾ ಇದ್ದಾನೆ. ಇದು ಎಷ್ಟು ಸೀಕ್ರೆಟ್ ವಿದ್ಯೆ. ಈ ಸೀಕ್ರೆಟ್ ವಿದ್ಯೆಯನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಿನಗೆ ಒಂದು ಸಂಶಯ ಬಂದಿದೆ, ಅಧಿಯಜ್ಞ ಅಂದರೆ ಯಾರು, ಅಧಿದೈವ ಅಂದರೆ ಯಾರು, ಅದಕ್ಕೆ ನಾನು ಅಧಿಭೂತ ಅಂದರೆ ಯಾರು, ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಆಗ ಭಗವಂತ ಹೇಳ್ತಾನೆ, ಇದು ಗುಹ್ಯತಮ, ಟಾಪ್ ಸೀಕ್ರೆಟ್ ಅನ್ನು ನಿನಗೆ ಹೇಳ್ತಾ ಇದ್ದಾನೆ. ಗುಹ್ಯತಮಂ ಪ್ರವಕ್ಷ ಅಂದ್ರೆ ವಕ್ಷಾಮಿ ಅಂತ ಹೇಳ್ತಾನೆ. ಪ್ರವಕ್ಷ, ಪ್ರ ಅಂತ ಉಪಸರ್ಗ ಎಲ್ಲಿ ಬರ್ತದೆ ಅಲ್ಲಿ ಅದನ್ನು ಬಿಡಿಯಾಗಿ ಹೇಳ್ತೇನೆ. ಆಚಾರ್ಯಗೆ ಪ್ರ ಕೂಡಿಸಿದ್ರೆ ಪ್ರಾಚಾರ್ಯ ಆಗುತ್ತೆ. ಅದೇ ಥರ ಇಲ್ಲಿ ಕೂಡ ಪ್ರವಕ್ಷಾಮಿ, ಪ್ರಕರ್ಷೇಣ ವಕ್ಷಾಮಿ, ಬಿಡಿಯಾಗಿ ಹೇಳ್ತಾನೆ, ಇನ್ ಡಿಟೇಲ್ ಹೇಳ್ತಾನೆ. ಏನಿದು ಅನ್ನೋದನ್ನು ಇದರಲ್ಲಿ ಕೃಷ್ಣ ಹೇಳ್ತಾನೆ. ಪ್ರೇಕ್ಷಂ, ಯಾರು ನೀನು ಅನಸೂಯ. ಅಸೂಯೆ ಅಂದರೆ ನಮಗೆಲ್ಲರಿಗೂ ಗೊತ್ತು. ಅನಸೂಯೆ ಅಂದರೆ ಅರ್ಜುನನಿಗೆ ಯಾರ ಬಗ್ಗೆಯೂ ಅಸೂಯೆ ಇಲ್ಲ. ಅಂತಹ ಒಂದು ಅರ್ಜುನ, ನೀನು ಶುಭ್ರ ಮನಸ್ಸಿನವನು, ನೀನು ಪಾರ್ಥ ಅಂದರೆ ಪಾರವನ್ನು ಕಂಡವನು ಪಾರ್ಥ.
ಅಂತಹ ಪರಂತಪ, ಮುಂದಿನ ಶ್ಲೋಕದಲ್ಲಿ ಪರಂತಪ ಅಂದರೆ ಪರರಿಗೆ ತಾಪವನ್ನು ಕೊಡುವವ ಅಥವಾ ತಪಸ್ಸನ್ನು ಮಾಡಿದವ. ಹೀಗಾಗ್ಬಿಟ್ಟು ನೀನು ಪರಂತಪ, ನಿನಗೆ ಹೇಳ್ತಾ ಇದ್ದಾನೆ, ನೀವು ಯೋಗ್ಯ ಮನುಷ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಪ್ರವಕ್ಷ್ಯಾಂ ಅನಸೂಯವೇ, ನಿನಗೆ ಅಸೂಯೆ ಇಲ್ಲ. ಏನು ಹೇಳ್ತಾ ಇದ್ದಾನೆ? ಜ್ಞಾನವೂ ವಿಜ್ಞಾನ ಸಹಿತಂ, ಜ್ಞಾನವನ್ನು ಹೇಳ್ತಾ ಇದ್ದೇನೆ, ವಿಜ್ಞಾನವನ್ನು ಹೇಳ್ತಾ ಇದ್ದೇನೆ. ಜ್ಞಾನ ಅಂದರೆ ಏನು? ನಮಗೆ ಗುರುತೇ ಇಲ್ಲ. ವಿಜ್ಞಾನ ಅಂದ್ರೆ ಏನು? ಅದು ಗುರುತೇ ಇಲ್ಲ. ಜ್ಞಾನ ಅಂತ ಅಂದರೆ ಮಹಿಮೆ, ಭಗವಂತನ ಮಹಿಮೆಗೆ ಜ್ಞಾನ ಅಂತಾರೆ. 13ನೇ ಅಧ್ಯಾಯದಲ್ಲಿ ಬರ್ತದೆ. ಏನಪ್ಪ ಜ್ಞಾನ? ಜ್ಞಾನಕ್ಕೆ ಏನು ಬೆಲೆ? ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯತದೋನ್ಯಥ. ಯಾವ ಜ್ಞಾನ ಭಗವಂತನ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಅದು ಮಾತ್ರ ಜ್ಞಾನ. ಯಾವ ಜ್ಞಾನ ಲೌಕಿಕ ಜ್ಞಾನ ಭಗವಂತನಿಂದ ದೂರ ಮಾಡುತ್ತೆ ಅದು ಜ್ಞಾನವೇ ಅಲ್ಲ. ಅಂದರೆ ಜ್ಞಾನ ಅಂದರೆ ಕೇವಲ ಮತ್ತು ಕೇವಲ ಭಗವಂತನ ಮಹಿಮೆ, ಇದು ಜ್ಞಾನ. ಜ್ಞಾನ ವಿಜ್ಞಾನ. ವಿಜ್ಞಾನ ಅಂದರೆ ಈ ಭಗವಂತನನ್ನು ಪಡೆಯೋದಕ್ಕೆ ನಮಗೆ ಏನು ವಿಶೇಷವಾದ ರೂಟ್ ಬೇಕು, ಏನು ವಿಶೇಷವಾದ ಸಾಧನೆ ಬೇಕು, ಏನು ನಮಗೆ ಜ್ಞಾನ ಬೇಕು ಅಥವಾ ಆ ದಾರಿ ಬೇಕು, ಅದು ವಿಜ್ಞಾನ ಅಥವಾ ವಿಶೇಷ ಜ್ಞಾನ. ಭಗವಂತನ ಜ್ಞಾನ ಹಾಗೂ ಭಗವಂತನ ವಿಶೇಷ ಜ್ಞಾನ, ಇದು ಜ್ಞಾನ ಮತ್ತು ವಿಜ್ಞಾನ ನಿನಗೆ ಹೇಳ್ತಾ ಇದ್ದೇನೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಯಜ್ಞತ್ವ ಮೋಕ್ಷಸೇ ಅಶುಭ. ಯಾಕೆ ಹೇಳ್ತಾ ಇದ್ದೇನೆ? ಇದನ್ನು ತಿಳ್ಕೊಂಡು ಬಿಟ್ಟು ನೀನು ಅಶುಭದಿಂದ ಮೋಕ್ಷನಾಗ್ತೀಯ. ಈ ದೊಡ್ಡ ಪ್ರಶ್ನೆ ನಮಗೆ ಬರೋದು, ಶುಭ ಅಂದರೆ ನಮಗೆ ಗೊತ್ತಿಲ್ಲ, ಅಶುಭ ಅಂದ್ರೆ ನಮಗೇನು ಗೊತ್ತಿಲ್ಲ. ಶುಭ ಅಂದರೆ ಏನು? ಪಾಯಸ ತಿಂದೆ, ಶುಭನ ಅದು? ಸಕ್ಕರೆ ಕಾಯಿಲೆ ಇರುವವರಿಗೆ ಪಾಯಸ ಕೊಡಿ, ಅದು ವಿಷ ಆಗುತ್ತೆ. ಅಂದರೆ ನಮಗೆ ಶುಭ, ಇದು ತೀರಾ ಸಾಧಾರಣವಾದ ಗೌಣಿ ಪ್ರಯೋಗ, ಆರ್ಡಿನರಿ ಎಕ್ಸಾಂಪಲ್. ಶುಭ ಮತ್ತು ಅಶುಭ. ಶುಭ ಅಂದರೆ ಏನು? ಯಾವುದಕ್ಕೆ ನಾವು ಶುಭವನ್ನು ಕರಿಬೇಕು? 99% ಜನರಿಗೆ ಗುರುತೇ ಇಲ್ಲ ಶುಭ. ಅಶುಭನೂ ಗುರುತಿಲ್ಲ. ಅದಕ್ಕೆ ನಾವು ಶುಭನೂ ಹಿಡಿದಿಲ್ಲ, ಅಶುಭನೂ ಹಿಡಿದಿಲ್ಲ. ಶುಭ ಅಂದರೆ ಏನು? ಮನೆಯಲ್ಲಿ ಶುಭನ, ಅದು ಶುಭ ಆಗಿರ್ಬೋದು, ಆಗದೇ ಇರ್ಬೋದು. ಏನೋ ಕಾರ್ಯ ಆಯಿತು, ದೊಡ್ಡ ಅಧಿಕಾರಿ ಚೀಫ್ ಮಿನಿಸ್ಟರ್ ಆಗಿಬಿಟ್ಟ, ಶುಭನ ಅದು? ಅಶುಭನೂ ಆಗ್ಬೋದು. ರಾಜನಾಗ್ಬಿಟ್ಟ, ಶುಭನ ಅದು? ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಅಂದರೆ ಯಾವನು ಹುಟ್ಟಿದವನು ಸಾಯ್ತಾನೆ, ಯಾವನು ಸಾಯ್ತಾನೆ ಅವನು ಮತ್ತೆ ಹುಟ್ಟುತ್ತಾನೆ. ಅರ್ಜುನ, ಶುಭ ಮತ್ತು ಶುಭ ಮೊದಲು ತಿಳ್ಕೋ. ಶುಭ ಅಂದರೆ ಯಾವುದು ನಿನಗೆ ಮೋಕ್ಷ, ಪರ್ಮನೆಂಟ್ ಇಟರ್ನಲ್ ಬ್ಲಿಸ್, ಜ್ಞಾನಾನಂದಮಯವಾದ ದೇಹವನ್ನು ಯಾವುದು ಕೊಡುತ್ತೆ. ಈ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನಂ ಭಜಗೋವಿಂದಂ ಭಜಗೋ, ಶಂಕರಾಚಾರ್ಯರು ಹೇಳ್ತಾರೆ. ಅಂದರೆ ಯಾವುದರಿಂದ ನಿನ್ನ ಮತ್ತೆ ಮತ್ತೆ ಜನ್ಮ ಬರ್ತದೆ, ಯಾವುದರಿಂದ ಮತ್ತೆ ಮತ್ತೆ ಮರಣ ಬರ್ತದೆ, ಇದು ಅಶುಭವಯ್ಯ. ಸಂಸಾರದಲ್ಲಿ ನೀನು ಹಣ ಗಳಿಸಬಹುದು, ಅಧಿಕಾರ ಗಳಿಸಬಹುದು, ಇನ್ನೂ ಏನೇನನ್ನೋ ಗಳಿಸಬಹುದು, ಆಸ್ತಿಯನ್ನು ಗಳಿಸಬಹುದು, ಮಹಾರಾಜನಾಗಬಹುದು. ಆದರೆ ಒಂದು ದಿನ ಮುಕ್ತಿದೆ, ಒಂದು ದಿನ ಸಾವು ಇದೆ. ಮನುಷ್ಯ ಎಷ್ಟೇ ಶ್ರೀಮಂತನಾಗಲಿ ಅವನಿಗೆ ಸಾವು ಇದೆ, ಮುಕ್ಕು ಇದೆ, ಜರಾಮರಣ. ಅಂದರೆ ಯಾವನು ಈ ಸಾವಿನ ದವಡೆಯಿಂದ ಪರ್ಮನೆಂಟ್ ಆಗಿ ಹೋಗ್ತಾನೆ. ಇಲ್ಲ ನಾವು ಪರವಾಗಿಲ್ಲ, ನಾವು ಯಜ್ಞ ಮಾಡ್ತೇವೆ, ಹೋಮ ಮಾಡ್ತೇವೆ, ಕಾರ್ಯಕ್ಕೆ ಸ್ವರ್ಗಕ್ಕೆ ಹೋಗ್ತೇವೆ, ಸ್ವರ್ಗದಲ್ಲಿ ಆರಾಮಾಗಿರ್ತೇವೆ, ಮತ್ತೆ ಕ್ಷೀಣೆ ಪುಣ್ಯಂ ಸ್ವರ್ಗಲೋಕಂ, ಮತ್ತೆ ಭೂಮಿಯಲ್ಲೇ ಮತ್ತೆ ಬರ್ತೀಯ. ಅಂದರೆ ಒಂದು ಪಿಕ್ನಿಕ್ಗೆ ಹೋದರೆ ನಾವು ದುಡ್ಡು ಕಟ್ಕೊಂಡು ಹೋಗ್ತೇವೆ, ನಮಗೆ ಗೊತ್ತಿರುತ್ತೆ ನನ್ನ ಹತ್ರ ಎಷ್ಟು ದುಡ್ಡಿದೆ. ಒಂದು ದಿವಸ ಸ್ವಲ್ಪ ಕಡಿಮೆ ಆಗುತ್ತೆ, 2ನೇ ದಿವಸ ಆದರೆ ಆ ರೈಡರ್ ತಲೆಯಲ್ಲಿ ಯಾವಾಗಲೂ ಇದೆ, ಈ 8 ದಿವಸಕ್ಕೆ ನನ್ನ ದುಡ್ಡು ಮುಗಿದು ಹೋಗಿದೆ, ನಾನು ಮತ್ತೆ ನಮ್ಮ ಊರಿಗೆ ಹೋಗ್ಬೋದು. ಅಂದರೆ ಈ ಭಯ ಸ್ವರ್ಗದಲ್ಲಿಯೂ ಇದೆ. ನರಕದಲ್ಲಿ ನಾವು ವಿಚಾರ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಯಾಕಂದರೆ ಎಲ್ಲ ಇಲ್ಲಿ ಸೇರಿದವರೆಲ್ಲರೂ ಹನುಮಂತ ದೇವರ ಭಕ್ತರು. ಹನುಮಂತ ದೇವರ ಭಕ್ತರೆಲ್ಲರೂ ಮೋಕ್ಷಕ್ಕೆ ಯೋಗ್ಯರು. ಇಲ್ಲದಿದ್ದರೆ ಈ ಭಗವದ್ಗೀತೆಯ ಕೂಡ ಕೇಳುವ ಅಧಿಕಾರ, ಯೋಗ್ಯತೆ ಅಥವಾ ಒಂದು ಸಂಧಿ ಭಗವಂತ ಕೊಡೋದಿಲ್ಲ. ಇದು ನಿಶ್ಚಿತ, ಇದು ನಿಶ್ಚಿತ. ಒಂದು ಗೀತೆಯ ಅಕ್ಷರ ಯಾರು ಕೇಳ್ತಾರೋ, ಯಾರು ಅಧ್ಯಯನ ಮಾಡ್ತಾರೋ, ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ಮೋಕ್ಷ ಇದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಗೀತಾ ಗಂಗಾ ಹಾಗೂ ಈ ಗೋವುಗಳ ಸೇವೆ ಯಾರು ಮಾಡ್ತಾರೆ ಅಥವಾ ವೇದಗಳ ಸೇವೆ ಯಾರು ಮಾಡ್ತಾರೆ ಅವರಿಗೆ ಮೋಕ್ಷ ಕಟ್ಟಿಟ್ಟ ಬುದ್ಧಿ. ಅಂದರೆ ಈ ಗೀತೆಯ ಕೂಡ ಅಷ್ಟೇ ಮಹತ್ವದಂತ ಹೇಳ್ತಾ ಇದ್ದಾರೆ. ಯಜ್ಞಾತ್ವ ಏನನ್ನು ತಿಳಿದುಕೊಂಡು ಮೋಕ್ಷಸೇ ಅಶುಭ.
ಅಶುಭ ಅಂತಂದ್ರೆ ಈಗ ನಾವು ಕೇಳ್ತೇವೆ ಮತ್ತೆ ಮತ್ತೆ ಜನ್ಮ ಕೊಡೋದೇವು, ಮತ್ತೆ ಮತ್ತೆ ರಾಜನಾಗಿ ಮಾಡು, ಮತ್ತೆ ರಾಜನಾಗು, ಮತ್ತೆ ಮುಪ್ಪು ಬರುತ್ತೆ, ಮತ್ತೆ ಸಾಹಿತ್ಯ, ಮತ್ತೆ ರಾಜನಾಗ್ತೀಯ, ಮತ್ತೆ ಇನ್ನೊಂದೇನೋ ಆಗ್ತೀಯ, ಮತ್ತೆ ಧನಿಕನಾಗ್ತೀಯ, ಮತ್ತೆ ಸಾಹಿತ್ಯ. ಅಂದರೆ ಯಾವುದರಿಂದ ನಾವು ಸಾವು ಮತ್ತು ಈ ಜನನದ ಒಂದು ಚಕ್ರದಿಂದ ಹೊರಗೆ ಬೀಳ್ತೇವೆ, ಇಟರ್ನಲ್ ಬ್ಲಿಸ್ಸಿಗೆ ಹೋಗ್ತೇವೆ, ಮಹಾನ್ ನರಕದಲ್ಲಿ. ಅಂದರೆ ಆ ನರಕದಲ್ಲಿಯೂ ಕೂಡ ಮತ್ತೆ ಪುನರ್ಜನ್ಮ ಇಲ್ಲ, ಮೋಕ್ಷದಲ್ಲಿಯೂ ಪುನರ್ಜನ್ಮ ಇಲ್ಲ. ಅಂಧತ್ತಮ ನರಕಕ್ಕೆ ಹೋದವರು ಮತ್ತೆ ನರಕದ ಸತತವಾಗಿ ದುಃಖದಲ್ಲೇ ಇರುವವರು, ಮೋಕ್ಷದಲ್ಲಿ ಇರುವವರು ಸತತವಾಗಿ ಸುಖದಲ್ಲೇ ಇರುವವರು. ಅಂದರೆ ಶುಭ ಯಾವುದು? ಎಲ್ಲಿ ಜ್ಞಾನಾನಂದ ಒಂದು ದೇಹ ಇದೆ, ಜ್ಞಾನ ಮತ್ತು ಆನಂದ, ಸಾಲಿಡಿಫಿಕೇಶನ್ ಆಫ್ ಜ್ಞಾನ, ಅಂದರೆ ನಾಲೆಡ್ಜ್ ಅಂಡ್ ಬ್ಲಿಸ್ ಅಂತ ಏನು ಕರೀತೇವೆ. ಅಂದರೆ ಸಕ್ಕರೆ ಸಾಧಾರಣವಾಗಿ ಮಕ್ಕಳಿಗೆ ಉದಾಹರಣೆ ಕೊಡಬೇಕಾದ್ರೆ ಒಂದು ಸಕ್ಕರೆ ಗೊಂಬೆ ಕಾಲು ತಿಂದರೂ ಸಿಹಿ, ಕಿವಿ ತಿಂದರೂ ಸಿಹಿ, ತಲೆ ತಿಂದರೂ ಸಿಹಿ, ಗಣಪತಿ ಮಾಡಿ ಸೊಂಡಿಲು ತಿಂದರೂ ಸಿಹಿ. ಅಂದರೆ ಆ ಇಡೀ ಗಣಪತಿ ಅಥವಾ ಆ ಮೂರ್ತಿಯಲ್ಲಿ ಸಕ್ಕರೆನೇ ತುಂಬ ಹೋಗಿದೆ. ಅದೇ ತರಹ ನಾವು ಮೋಕ್ಷದಲ್ಲಿ ಹೋದರೆ ನಮ್ಮ ಜ್ಞಾನ ಮತ್ತು ಆನಂದ ಅದೇ ಒಂದು ದೇಹ, ಜ್ಞಾನ ಮತ್ತು ಆನಂದದೇ ಒಂದು ದೇಹ. ಅಲ್ಲಿ ಯಾವ ಈ ನಮ್ಮ ಈ ಹೊರಗಿನ ಆವರಣ ಯಾವುದೂ ಇರೋದಿಲ್ಲ. ಅದು ಯಾರಿಗೆ ಸಿಗುತ್ತೆ ಅದು ಮೋಕ್ಷಸೇ ಶುಭ, ಅಲ್ಲಿ ನಿನಗೆ ಶುಭವಿದೆ, ಅದು ಶುಭ. ಆ ಶುಭಕ್ಕೆ ನೀನು ಪ್ರಯತ್ನ ಮಾಡು. ಆದರೆ ಬಿಟ್ಟು ಈ ಮತ್ತೆ ಮತ್ತೆ ರಾಜನಾಗ್ತಾನೆ, ಶ್ರೀಮಂತನಾಗ್ತಾನೆ, ಈ ಸುಖ ಬೇಡ, ಇದೆಲ್ಲವೂ ಅಶುಭ. ಪೃಥ್ವಿ ಮೇಲೆ ಬಂದಿದ್ದೇವೆ ಅಂದ್ರೆ ಒಂದು ಅಶುಭ. ಎಲ್ಲರಿಗೂ ದೊಡ್ಡ ದೊಡ್ಡ ಸಂತನಾಗಿರ್ಬೋದು, ಸನ್ಯಾಸಿ ಆಗಿರ್ಬೋದು, ಈ ಪೃಥ್ವಿ ಮೇಲೆ ಹುಟ್ಟಿದರೆ ಏನೋ ಒಂದು ಪ್ರಾರಬ್ಧ ಕರ್ಮ ಇಟ್ಕೊಂಡೇ ಹುಟ್ಟಿರ್ತಾರೆ. ಹೀಗಾಗಿಬಿಟ್ಟು ಪೃಥ್ವಿ ಮೇಲೆ ಬರೋದು, ಈ ಪೃಥ್ವಿಯಿಂದ ಒಂದು ಸಾರಿ ದಾಟಿ ಯಾರು ಹೋಗ್ತಾರೆ ಅವರಿಗೆ ಮಾತ್ರ ಇದು ಶುಭ ಅಂತ ತಿಳ್ಕೋಬೇಕು. ಸ್ವರ್ಗಕ್ಕೆ ಹೋಗ್ತಾರೆ, ಸ್ವರ್ಗದಲ್ಲಿ ಒಳ್ಳೆ ವೇದ ಓದ್ತಾರೆ, ವೇದ ಪಾರಂಗತಾರೆ, ಒಳ್ಳೆ ಪ್ರವಚನ ಹೇಳ್ತಾರೆ, ಹೋಮ ಮಾಡ್ತಾರೆ, ಯಜ್ಞ ಮಾಡ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ, 4 ದಿವಸ ಇರ್ತಾರೆ, ಎಂಜಾಯ್ ಮಾಡ್ತಾರೆ, ಮತ್ತೆ ಚೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ, ಮತ್ತೆ ಭೂಮಿಯ ಮೇಲೆ ಮತ್ತೆ ತಾಯಿ ಜಠರದಲ್ಲಿ ಬರಬೇಕು. ಇಷ್ಟೇ ಒಂದು ಹೀನ ಯೋನಿ ಬರಲಿಕ್ಕಿಲ್ಲ. ದನ ಕರ ಅಥವಾ ಇನ್ನೊಂದೇನೋ ನಾಯಿಯೋ ಏನೋ ಆಗಿ ಹುಟ್ಟೋದಿಲ್ಲ. ಪಶು ಪಕ್ಷಿ ಜಲಚರ ಕೇಚರ ಭೂಚರ ಈ ಥರ ಆಗುವುದಿಲ್ಲ. ಆದರೆ ಮತ್ತೆ ಜನ್ಮ ಕಟ್ಟಿಟ್ಟ ಗೊತ್ತಿದೆ, ಮನುಷ್ಯನಾಗ್ತಾನೆ, ಮತ್ತೆ ಮುಪ್ಪು ಬರ್ತದೆ. ಹೀಗಾಗ್ಬಿಟ್ಟು ಇದೆಲ್ಲವೂ ಅಶುಭ. ಭಗವಂತನ ದೃಷ್ಟಿಯಲ್ಲಿ ಇದೆಲ್ಲವೂ ಅಶುಭ. ಅದು ಶುಭ ಮೋಕ್ಷ. ಅದನ್ನು ಹೇಗೆ ಪಡಿಬೇಕು ನಾನು ನಿನಗೆ ಹೇಳ್ತಾ ಇದ್ದೇನೆ. ಅದಕ್ಕೆ ಇದು ಟಾಪ್ ಸೀಕ್ರೆಟ್, ಇದು ವಿದ್ಯೆಗಳ ರಾಜ, ಇದು ಟಾಪ್ ಸೀಕ್ರೆಟ್. ಅದಕ್ಕಾಗಿ ಬಿಟ್ಟು ಭಗವಂತ ಈ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಇದಂತತೆ ಗುಹ್ಯತಮಂ ಪ್ರವಕ್ಷ್ಯಾಂ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಅಶುಭ. ಇದು ಏನಿದೆ? ಇದು ವಿದ್ಯಾ ರಾಜವಿದ್ಯಾ ರಾಜಗುಹ್ಯಂ, ರಾಜವಿದ್ಯೆ ರಾಜಗುಹ್ಯೆ, ಪವಿತ್ರಂ ಇದನುತ್ತಮಂ, ಇದು ಪವಿತ್ರವಾಗಿದೆ, ಇದು ಉತ್ತಮವಾಗಿದೆ. ಈಗ ಹೇಳಿಬಿಟ್ಟು ಇದು ಇಷ್ಟೊಂದು ಮೋಕ್ಷದ ಬಗ್ಗೆ ಹೇಳ್ತಾ ಇದೆ. ಇದು ಮತ್ತೆ ಹೇಗೆ ಮಾಡೋದು? ಕಠಿಣವಾಗಿದೆ ಇಲ್ಲ, ಸುಸುಖಂ, ಆಟ ಆಡ್ತಾ ಮಾಡ್ತೀಯ, ಇದು ಈ ವಿದ್ಯೆಯನ್ನು ಆಟ ಆಡ್ತಾ ಗೆಲ್ತೀಯ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಪ್ರತ್ಯಕ್ಷ ವಗಮಂ ಧರ್ಮಂ ಸುಸುಖಂ ಕರ್ತವ್ಯಂ. ಪ್ರತ್ಯಕ್ಷ ವಗಮಂ, ಪ್ರತ್ಯಕ್ಷ ಅಂದರೆ ಪ್ರತ್ಯಕ್ಷವಾಗಿ ನಾನು ಎಲ್ಲರಿಗೂ ಕಾಣ್ತಾ ಇದ್ದರೂ ಯಾರೂ ನನ್ನನ್ನು ತಿಳಿತಾ ಇಲ್ಲ, ಇದನ್ನು ಹೇಳ್ತಾ ಇದ್ದೆ. ಈಗ ಪ್ರತ್ಯಕ್ಷ ಶಬ್ದ ಇಲ್ಲಿ ಅಕ್ಷ ಅಂದರೆ ಕಣ್ಣು, ಅಕ್ಷ ಅಂದರೆ ಪ್ರತ್ಯಕ್ಷ ಅಂದರೆ ಪ್ರತಿ ಕಣ್ಣು, ಪ್ರತಿ ಕಣ್ಣಿಗೆ ನಾನು ಕಾಣಿಸ್ತಾ ಇದ್ದೇನೆ, ಅನುಭವಕ್ಕೆ ಬರ್ತಾ ಇದ್ದೇನೆ, ದೇವರು ಇದ್ದೇನೆ ಅಂತ ತೋರಿಸ್ತಾ ಇದ್ದೇನೆ. ಆದರೂ ಕೂಡ ಯಾರು ನಂಬುತ್ತಾ ಇಲ್ಲ. ಯಾಕೆ ನಂಬ್ತಾ ಇಲ್ಲ? ಇದು ನನ್ನ ಈಶ್ವರೀಯ ಶಕ್ತಿ, ಇದು ನನ್ನ ಮಾಯೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಪ್ರತ್ಯಕ್ಷವಾಗಿ ಏನು ಕಾಣ್ತಾ ಇದೆ? ನಮಗೆ ಇರುವ 6 ಇಂದ್ರಿಯಗಳಲ್ಲಿ ಕಿವಿ ಇದೆ, ಕಣ್ಣು ಇದೆ, ಮೂಗು ಇದೆ. ಪ್ರತ್ಯಕ್ಷ ಕಣ್ಣಿಗೆ ಕಾಣಿಸ್ತಾ ಇದೆ. ಕಣ್ಣಿಗೆ ಈಗ ನಾನು ನೋಡ್ತೇನೆ, ನಾನು ಇದನ್ನು ನೋಡ್ತಾ ಇದ್ದೇನೆ. ಅಂದರೆ ನೋಡುವ ಶಕ್ತಿ ನನಗೆ ಇದೆ. ನಾನು ಮನಸ್ಸು ಮಾಡಿದರೆ ನೋಡ್ತೇನೆ, ಮನಸ್ಸು ಮಾಡಿದರೆ ನಾನು ನೋಡೋದಿಲ್ಲ. ಈ ಶಕ್ತಿ ನನ್ನಲ್ಲಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದನ್ನು ಪೂರ್ಣರಿಗೆ ಹೋಗಿ ಕೇಳಿ, ಕಣ್ಣು ಇದೆ, ನೋಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಪ್ರತ್ಯಕ್ಷವಾಗಿ ಅದನ್ನು ಕಂಟ್ರೋಲ್ ಮಾಡುವ ಶಕ್ತಿ ಬೇರೆ ಇದೆ. ಅದನ್ನು ನಿನ್ನ ಕಣ್ಣನ್ನು ಕಂಟ್ರೋಲ್ ಮಾಡುವವನು ನಾನು ಅಂತ ಹೇಳ್ತಾ ಇದ್ದೇನೆ ಈ ಇಂದ್ರಿಯ. ಅದಕ್ಕೆ ಪ್ರತ್ಯಕ್ಷ, ಪ್ರತಿ ಅಕ್ಷಿಯಲ್ಲಿ ನಾನು ಇದ್ದೇನೆ. ಅದೇ ಥರ ಕಿವಿ, ನಾವು ಅಂದ್ಕೊಟ್ಟು ನಾವು ಬೇಕಾದರೆ ಕೇಳ್ಬೋದು, ಆದರೆ ಕಿವುಡನಿಗೆ ಕೇಳಿರಿ ಕೇಳಿಸೋದೇ ಇಲ್ಲ. ಕಿವಿ ಇದೆ, ಅನಾಟಮಿಕಲ್ ಸ್ಟ್ರಕ್ಚರ್ ಇದೆ, ಆದರೆ ಕೇಳಿಸ್ತಾ ಇಲ್ಲ. ಯಾಕೆ? ಒಳಗಿನ ಭಗವಂತ ಅನ್ನೋ ಫ್ಯಾಕಲ್ಟಿ ಅದನ್ನು ತಕ್ಕೊಂಡಿದ್ದಾನೆ. ಅದೇ ಥರ ಮೂಗಂತೂ ಅಲ್ಟಿಮೇಟೆ. ಯಾಕಂದರೆ ಹಣಕ್ಕೂ ನಮಗೂ ಏನು ವ್ಯತ್ಯಾಸ ಇರೋದಿಲ್ಲ. ಅದಕ್ಕೂ ಮೂಗಿದೆ, ನಮಗೂ ಅದಕ್ಕೆ ಒಂದೇ ಶಕ್ತಿ ಇಲ್ಲ. ಅದು ಶ್ವಾಸ ತೆಗಲಿಕ್ಕೆ ಆಗೋದಿಲ್ಲ.
ಅನಾಟಮಿಕಲ್ ಸ್ಟ್ರಕ್ಚರ್ಸ್ ಎಲ್ಲವೂ ಇದೆ, ಆದರೆ ಶ್ವಾಸ ಮಾಡುವ ಶಕ್ತಿ ಹೋಯಿತು ಆ ದೇಹದಿಂದ ಪ್ರಾಣಶಕ್ತಿ. ಅಂದರೆ ಕಿವಿ ಇದೆ, ಕಣ್ಣಿದೆ, ಮೂಗಿದೆ, ನಾಲಿಗೆ ಇದೆ. ನಾಲಿಗೆ ನಾವು ಅನ್ಕೋತೀವಿ, ನಾವು ರುಚಿ ತಗೊಳ್ತೇವೆ, ಅದನ್ನು ಭಗವಂತ ಯಾವಾಗ ಕಿತ್ಕೊಂಡ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನನಗೂ ಕರೋನಾ ಆಗಿತ್ತು, ಕರೋನಾ ಆದಾಗ ನನಗೆ ಫಿನೈಲ್ ವಾಸನೆ ಕೂಡ ಬರ್ತಾ ಇರಲಿಲ್ಲ. ಅಂದರೆ ಭಗವಂತ ಆ ಫ್ಯಾಕಲ್ಟಿಯನ್ನು ಮನಸ್ಸು ಮಾಡಿದ್ರೆ ತಕ್ಕೋತಾನೆ, ಮನಸ್ಸು ಮಾಡಿದ್ರೆ ಕೊಡ್ತಾನೆ. ನಾಲಿಗೆ ಕೂಡ ಅಷ್ಟೇ, ರುಚಿ ನಾವು ಅನ್ಕೋತೀವಿ, ಏನೋ ರುಚಿ ಏನೋ ಟೇಸ್ಟ್ ಅಂತ ಅನ್ಕೋತೀವಿ. ಕೊರೋನಾದಲ್ಲಿ ನಾನು ಊಟ ಮಾಡ್ತಿದ್ರೆ ಉಸುಕು ತಿಂದಂಗೆ ಆಗ್ತಾಯಿತ್ತು, ಟೇಸ್ಟೇ ಇರಲಿಲ್ಲ. ಅಂದರೆ ಭಗವಂತ ಈ ಫ್ಯಾಕಲ್ಟಿಗಳನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ನಾನು ಇದ್ದೇನಪ್ಪ, ಐ ಆಮ್ ದ ಕಂಟ್ರೋಲಿಂಗ್ ಅಥಾರಿಟಿ ಅಂತ ಹೇಳ್ತಾ ಇದ್ದಾನೆ, ಪ್ರತಿ ಅಕ್ಷರದಲ್ಲೂ ಇದ್ದು ಹೇಳ್ತಾ ಇದ್ದಾನೆ. ಆದರೂ ಕೂಡ ನಾವು ಅದನ್ನು ತಿಳ್ಕೊಳ್ತಾ ಇಲ್ಲ, ಭಗವಂತ ಎಲ್ಲಿದ್ದಾನೆ ಅಂತ ಕೇಳ್ತೇವೆ. ಅದೇ ಥರ ತ್ವಚೆಯನ್ನು ಕೂಡ ಅಷ್ಟೇ, ನಾವು ಅನ್ಕೋತೀವಿ ಸ್ಪರ್ಶ ಜ್ಞಾನ ನನಗಿದೆ, ನಾನು ಮನಸ್ಸು ಮಾಡಿದ್ರೆ ಇದನ್ನು ಎತ್ತಬಹುದು, ಮನಸ್ಸು ಮಾಡಿದ್ರೆ ಇದನ್ನು ಇಡಬಹುದು. ಆದರೆ ಪಾರ್ಶ್ವವಾಯು ಆದವನಿಗೆ ಕೇಳಿ, ಪ್ಯಾರಲೈಸಿಸ್ ಆದವನಿಗೆ ಕೇಳಿ, ಕೈ ಇದೆ, ಬಟ್ಟಿದೆ, ಎಲ್ಲವಿದೆ, ಎತ್ತುವ ಶಕ್ತಿ ಇಲ್ಲ. ಭಗವಂತ ಅದನ್ನು ಫ್ಯಾಕಲ್ಟಿಯಲ್ಲಿ ವಿಡ್ರಾ ಮಾಡ್ಕೊಳ್ತಿದ್ದಾರೆ. ಇನ್ನೂ ಇರ್ತಾರೆ, ಕಣ್ಣು ಇದೆ, ಕೇಳಿಸ್ತದೆ, ಕಣ್ಣಿದೆ, ಕಾಣಿಸ್ತದೆ, ಕಿವಿ ಇದೆ, ಕೇಳಿಸ್ತದೆ, ಮೂಗಿದೆ, ಮೂಸ್ತಾನೆ, ನಾಲಿಗೆ ಮಾತಾಡ್ತಾನೆ, ತ್ವಚೆ ಇದೆ, ಕೆಲಸ ಮಾಡ್ತಾನೆ. ಆರನೇ ಇಂದ್ರೆ ಬುದ್ಧಿ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಏನೂ ತಿಳಿತಾ ಇಲ್ಲ. ನಾವು ಏನು ಮಾಡ್ತಾ ಇದ್ದೀವಿ ಅವನಿಗೆ ಗೊತ್ತಾಗೋದಿಲ್ಲ, ನಾವು ಏನು ಹೇಳ್ತಾ ಇದ್ದೀವಿ ಅವನಿಗೆ ತಿಳಿಯೋದಿಲ್ಲ. ಮನಸ್ಸೆಂಬ ಇಂದ್ರೆ ಅಂದರೆ ಈ 5 ಇಂದ್ರಿಯ ಪ್ಲಸ್ ಮನಸ್ಸು, ಈ ಎಲ್ಲವನ್ನು ಪ್ರತಿಯೊಬ್ಬರಿಗೂ ನಾನು ತೋರಿಸ್ತಾ ಇರ್ತೇನೆ. ಆದರೂ ಕೂಡ ಎಲ್ಲಿ ಭಗವಂತ ಅಂತ ಕೇಳ್ತಾರೆ. ಇದು ನನ್ನ ಅಚಿಂತ್ಯ ಅದ್ಭುತ ಶಕ್ತಿ ಅನ್ನೋ ಒಂದು ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಪ್ರತ್ಯಕ್ಷ ಭಗವಂ ಧರ್ಮಂ ಅವಗಮಂ ಅಂದರೆ ನಾನು ಈ ಪ್ರತ್ಯಕ್ಷವಾಗಿ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ನೀವು ನೋಡ್ರಿ, ರಿಯಲೈಸ್ ಮಾಡಿಕೊಡ್ರಿ ನನ್ನ ಇರುವಿಕೆ ಹಾಗೂ ಈ ನನ್ನ ಜ್ಞಾನವನ್ನು ತಿಳಿದುಕೊಡ್ರಿ, ನಿಮಗೆ ಮೋಕ್ಷ ಆಗ್ತದೆ ಅಂತ ಭಗವಂತ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾನೆ. ಧರ್ಮ್ಯಂ ಇದು ಏನಿದೆ ಇದು ಧರ್ಮ. ಧರ್ಮ ಅಂದರೆ ಧಾರತೀತಿ ಧರ್ಮ, ಏನು ಧಾರಣೆ ಮಾಡುತ್ತದೆ ಅದು ಧರ್ಮ. ಅಂದರೆ ಧಾರಣೆ ಏನು ಧಾರಣೆ ಮಾಡ್ತಾ ಇದೆ. ಈ ಪೃಥ್ವಿ, ನಾವು ಅಂತರಿಕ್ಷದಲ್ಲಿ ಇದ್ದೇವೆ, ನಮಗೆ ಯಾರಿಗೂ ನೆಲೆ ಇಲ್ಲ, ನಾವೆಲ್ಲರೂ ಫ್ಲೋಟಿಂಗ್ ಬಾಡಿ ಇದೆ. ಅರ್ತ್ ಫ್ಲೋಟಿಂಗ್ ಬಾಡಿ, ಚಂದ್ರ ಫ್ಲೋಟಿಂಗ್ ಬಾಡಿ, ಸೂರ್ಯ ಫ್ಲೋಟಿಂಗ್, ಎಲ್ಲ ಅಂದರೆ ನೆಲೆಯನ್ನು ಮಾಡಿಕೊಡುವವರು. ಈ ನೆಲೆಯನ್ನು ಯಾರು ಮಾಡಿಕೊಡ್ತಾನೆ ಅದು ನಾನೇ ನಿರೀಕ್ಷೆ ನೆಲೆ ಮಾಡ್ತಾ ಇದ್ದೇನೆ. ಇದು ಪೃಥ್ವಿಗೆ. ಇನ್ನು ಮನುಷ್ಯನಿಗೆ ನಾನು ಆತ್ಮರೂಪದಲ್ಲಿದ್ದು ನಿನಗೆ ನೆಲೆ ಮಾಡಿಕೊಡ್ತಾ ಇದ್ದಾನೆ, ಈ ದೇಹಕ್ಕೆ ಒಂದು ನೆಲೆ ಮಾಡಿಕೊಡ್ತಾ ಇದ್ದಾನೆ. ಹೀಗಾಗಿ ಬಿಟ್ಟು ನಾನೇ ಇದನ್ನು ಮಾಡಿಸುವವನು. ಧರ್ಮ್ಯಂ, ನಾನು ನಿನಗೆ ಧಾರಣೆ ಮಾಡಿದ್ದೇನೆ, ಅದಕ್ಕೆ ನೀನಿದ್ದೀಯಾ. ನಾನು ಧಾರಣೆ ಮಾಡದೆ ಹೋದ್ರೆ ನೀನು ಇರೋದಿಲ್ಲ ಅನ್ನೋ ಮಾತನ್ನು ಕೂಡ ಧರ್ಮ್ಯಂ. ಧರ್ಮಂ ಅಂದರೆ ವರ್ಚ್ಯೂ ಅಂದರೆ ಯಾವುದನ್ನು ಧಾರಣೆ ಮಾಡ್ತಾನೆ. ಅಂದರೆ ಯಾರು ಧಾರಣೆ ಮಾಡಿದ್ದಾರೆ ಈ ಅಂತರಿಕ್ಷವನ್ನು, ಭೂಮಿಯನ್ನು, ಚಂದ್ರನನ್ನು ಯಾರು ಧಾರಣೆ ಮಾಡಿದ್ದಾರೋ, ಅಥವಾ ನಮ್ಮ ದೇಹವನ್ನು ಯಾರು ಧಾರಣೆ ಮಾಡಿದ್ದಾರೋ ಅಂತಹ ಧರ್ಮಂ. ಹಾಗಾದರೆ ಇದು ಬಹಳ ಕಠಿಣವ ಅಲ್ಲ, ಸುಸುಖಂ. ಸುಖ ಅಲ್ಲ, ಸುಸುಖಂ, ತೀರಾ ಸರಳ. ಭಗವಂತನನ್ನು ಒಲಿಸಿಕೊಳ್ಳುವುದು ತೀರಾ ಸರಳ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅವನೇ ಮಾತಿದು. ಸುಸುಖಂ ಕರ್ತುಮಂ ಪ್ರೇಯಂ ಅಂದರೆ ನೀನು ಇದನ್ನು ಅವಶ್ಯವಾಗಿ ಮಾಡಲೇಬೇಕು. ಭಗವಂತನ ಹತ್ರ ಅವಶ್ಯವಾಗಿ ನೀನು ಧ್ಯಾನವನ್ನು ಮಾಡಬೇಕು, ನಿನ್ನ ಉದ್ಧಾರವನ್ನು ಮಾಡಿಕೊಳ್ಳಬೇಕು ಅನ್ನೋ ಮಾತನ್ನು ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು 2 ಶ್ಲೋಕಗಳನ್ನು ನೋಡಿದ್ದೇವೆ. ಇನ್ನು ನನಗೆ ಗೊತ್ತಿಲ್ಲ ಎಷ್ಟು ಟೈಮ್ ಇದೆ. 3ನೇದೊಂದು ನೋಡೋಣ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಅಂದರೆ ಯಾರಿಗೆ ಇದರಲ್ಲಿ ಈ ಜ್ಞಾನದಲ್ಲಿ ಶ್ರದ್ಧೆ ಇಲ್ಲ ಅವರಿಗೆ ನಾನು ಮತ್ತೆ ಮತ್ತೆ ಈ ಭೂಮಿಯ ಮೇಲೆ ಹಾಕ್ತಾನೆ, ಮತ್ತೆ ಮತ್ತೆ ಹುಡ್ತಾನೆ, ಮತ್ತೆ ಮತ್ತೆ ಸಾಯ್ತಾನೆ. 84 ಲಕ್ಷ ಯೋನಿಗಳಲ್ಲಿ ಏನಾದರೂ ಆಗಬಹುದು, ದನ ಕರ ಏನು ಹಕ್ಕಿ ಏನಾದರೂ ಆಗ್ಬೋದು, ಹೊಲಸು ಒಳಗ ಏನಾದರೂ ಆಗ್ಬೋದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ. ಆಮೇಲೆ 4ನೇ ಶ್ಲೋಕದಲ್ಲಿ ಹೇಳ್ತಾನೆ, ಈಗ ಸ್ವಲ್ಪ ಪೂರ್ತಿಯಾಗಿ ಹೇಳ್ತಾ ಇದ್ದಾನೆ, ಒಂದು ಲೆವೆಲಲ್ಲಿ ತಂದು ಬಿಡೋಣ ಅಂತ ಅಷ್ಟೇ, ಇದೇನಿಲ್ಲ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವಸ್ಥಿತಃ. ಮಯಾ ತತಮಿದಂ, ನನ್ನಿಂದ ಇಡೀ ಈ ಪೃಥ್ವಿ, ಈ ಭೂಮಂಡಲವೆಲ್ಲವೂ ವ್ಯಾಪ್ತವಾಗಿದೆ. ಇದರಲ್ಲಿ ಪುರುಷ ಸೂಕ್ತದಲ್ಲಿ ಹೇಳ್ತೇವೆ, ಸಹಸ್ರ ಶಿಕ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಅಂದರೆ ನಾನು ಅನಂತ ಕೈಗಳುಳ್ಳವನು, ಅನಂತ ಮುಖಗಳುಳ್ಳವನು. ಹೇಗೆ ಇದ್ದೇನೆ ನಾನು ಅಂದರೆ ಈ ಇಡೀ ಬ್ರಹ್ಮಾಂಡವನ್ನು ತುಂಬಿ ಮತ್ತೆ ನಾನು ಮೇಲೆ ಜಾಸ್ತಿ ಇದ್ದೇನೆ, ಅದಕ್ಕಿಂತ ನಾನು ಜಾಸ್ತಿ ದೊಡ್ಡವನಾಗಿದ್ದೇನೆ, ಬ್ರಹ್ಮಾಂಡವೆಲ್ಲವೂ ನನಗಿಂತ ಚಿಕ್ಕಿದೆ ಅನ್ನೋ ಮಾತು ಸಹಸ್ರ ಶೀರ್ಷ ಪುರುಷ ಸೂಕ್ತದಲ್ಲಿ ನಾವು ಇದನ್ನು ನೋಡ್ತಾ ಇದ್ದೇವೆ. ಅಂತಹ ಭಗವಂತ, ಅಂತಹ ಸರ್ವವ್ಯಾಪ್ತವಾದ ಭಗವಂತ ಮತ್ಸಾನಿ ನನ್ನಲ್ಲಿಯೇ ಈ ಎಲ್ಲ ಚರಾಚರ ಭೂತಗಳು ನನ್ನಲ್ಲಿಯೇ ಅಡಗಿವೆ. ಆದರೆ ನನಗೆ ಇವರ ಅವಶ್ಯಕತೆ ಇಲ್ಲ.
ಅಂದರೆ ಹೇಗೆ ಅವಶ್ಯಕತೆ ಇಲ್ಲ ಅಂದರೆ ಒಂದು ಮಡಿಕೆ ಇದೆ, ಮಣ್ಣಿನ ಮಡಿಕೆ. ಮಣ್ಣಿನ ಮಡಿಕೆ ಮಾಡಬೇಕಾದ್ರೆ ಮಣ್ಣು ಬೇಕು. ಮಣ್ಣಿದ್ರೆ ಮಣ್ಣಿನ ಮಡಿಕೆ ಮಾಡಬಹುದು. ಮಣ್ಣಿನ ಮಡಿಕೆ ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ. ಈ ಭೂಮಿಗೆ ಏನು ಡಿಫ್ರೆನ್ಸ್ ಆಗೋದಿಲ್ಲ, ಆದರೆ ಯಾವುದೂ ವ್ಯತ್ಯಾಸ ಆಗೋದಿಲ್ಲ. ಮಣ್ಣಿನ ಮಡಿಕೆಗೆ ಮಣ್ಣು ಬೇಕು, ಆದರೆ ಮಣ್ಣಿಗೆ ಅಥವಾ ಪೃಥ್ವಿಗೆ ಮಣ್ಣಿನ ಮಡಿಕೆ ಅವಶ್ಯಕತೆ ಇಲ್ಲ. ಅಂದರೆ ನಮಗೆ ಭಗವಂತ ಧಾರಣೆ ಮಾಡಿದ್ದಾನೆ, ನಮ್ಮಿಂದ ಅವನಿಗೆ ಆಗಬೇಕಾದದ್ದೇನಿಲ್ಲ. ನಾವು ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ, ಲೆಕ್ಕಕ್ಕೆ ಇಲ್ಲ. ಅಂತಹ ವ್ಯಾಪ್ತವಾದ ಭಗವಂತ ಅದು ಹೇಗೆ ವ್ಯಾಪ್ತನಾಗಿದ್ದಾನೆ ಅನ್ನೋದನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ನಚಮಸ್ತಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತ ಭ್ರನ್ನಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ನಚಮಸ್ಥಾನಿ ಭೂತಾನಿ, ನೋಡಯ್ಯ ಇವೆಲ್ಲವೂ ನನ್ನಲ್ಲಿದೆ, ಆದರೂ ಇಲ್ಲ. ಹೇಗಿಲ್ಲ? ಹಾಗೆಂದರೆ ಈ ಆಕಾಶ ಇದೆ ಅಥವಾ ಗಾಳಿ ಇದೆ, ಗಾಳಿ ಎಲ್ಲ ಕಡೆಗೂ ತುಂಬಿಕೊಂಡಿದೆ, ಆದರೆ ಎದಕ್ಕೂ ಅಂಟಿಕೊಂಡಿಲ್ಲ. ಗಾಳಿ ಹೂವಿನ ಮೇಲಿಂದ ಹೋದರೆ ಹೂವಿನ ಸುವಾಸನೆ ಬರ್ತದೆ, ಸ್ವಲ್ಪ ಮುಂದೆ ಹೋದರೆ ಆ ಸುವಾಸನೆಯೂ ಹೋಗ್ಬಿಡ್ತದೆ. ಕೊಳಚೆಯ ಮೇಲಿಂದ ಬಂದರೆ ಕೊಳಚೆ ವಾಸನೆ ಅಂದರೆ ಗಾಳಿಗೂ ಆ ಕೊಳಚೆಗೂ ಯಾವ ಸಂಬಂಧವೂ ಇಲ್ಲ. ಗಾಳಿಗೂ ಸುವಾಸನೆಗೂ ಯಾವ ಸಂಬಂಧವೂ ಇಲ್ಲ. ಆದರೆ ಗಾಳಿಯಿಂದ ಸುವಾಸನೆ ಬರ್ತದೆ, ಯಾಕಂದರೆ ಸುವಾಸನೆ ಪರಾಗಕಣಗಳಿಂದ ಸುವಾಸನೆ ಬರ್ತದೆ, ಆದರೆ ಅದನ್ನು ಅಂಟಿಕೊಳ್ಳುವುದಿಲ್ಲ. ಈ ಒಂದು ಅಂದರೆ ಭಗವಂತ ನಮ್ಮ ಎಲ್ಲರನ್ನೂ ಧಾರಣೆ ಮಾಡಿದ್ದಾನೆ, ಆದರೆ ಧಾರಣೆ ಮಾಡಿದರೂ ಕೂಡ ಇದ್ದು ಇಲ್ಲದಂತೆ. ಅವನಿಗೆ ಇದರ ಯಾವ ಲೇಪವೂ ಇಲ್ಲ, ದೋಷವೂ ಇಲ್ಲ. ನಾವು ಏನು ಮಾಡಿದರೂ ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಕರ್ಮ ಇದೆ. ನಾನು ಇಲ್ಲಿಂದ ಅಲ್ಲಿವರೆಗೆ ನಡ್ಕೊಂಡು ಹೋದರೂ ನನಗೆ ಎಷ್ಟೋ ಪಾಪಗಳು ಅಂಟಿಕೊಳ್ಳುತ್ತವೆ, ಯಾಕಂದರೆ ಎಷ್ಟೋ ಇರುವೆಗಳನ್ನು ತುಡಿಯುತ್ತೇನೆ, ಎಷ್ಟೋ ಜೀವಹಾನಿಗಳನ್ನು ಮಾಡ್ತೇನೆ, ಜೋಳವನ್ನು ಬೀಸಿ ತಿಂತೇನೆ, ಗೋಧಿಯನ್ನು ಹಿಟ್ಟು ಮಾಡಿ ಕುದಿಸಿ ತಿಂತೇನೆ, ಅದನ್ನು ಕಟ್ ಮಾಡಿ ತಿಂತೇನೆ. ಅಂದರೆ ಪೇಶಿಡಿ ಖಂಡಿನಿ ಅಂದರೆ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ನಾವು ಧಾನ್ಯವನ್ನು ಕೂಡ ಇಷ್ಟು ಅನ್ಯಾಯ ಮಾಡ್ತೇವೆ. ಅಂದರೆ ಒಂದು ಅನ್ಯಾಯ ಮಾಡಿದರೆ ಅದಕ್ಕೆ ಕರ್ಮಫಲ ಇದ್ದೇ ಇದೆ. ಅಂದರೆ ಪ್ರತಿಯೊಂದು ಕಾರ್ಯಕ್ಕೂ ಕರ್ಮಫಲ ಇದೆ. ಅಂದರೆ ಕೃಷ್ಣನು ಇಷ್ಟೆಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಪ್ರಳಯ ಮಾಡ್ತಾನೆ, ಅವನಿಗೆ ಯಾಕೆ ಇಲ್ಲ ಇದು ಕರ್ಮ ಬಂಧನ ಅಂತ ಕೇಳಿದರೆ, ಅವನು ವಾಯು ಇದ್ದಂತೆ ಉದಾಸೀನವತ, ಉದಾಸೀನ ಅಲ್ಲ, ಉದಾಸೀನ ಇದ್ದಂತೆ, ಗಾಳಿ ಇದ್ದಂತೆ, ಆಕಾಶ ಇದ್ದಂತೆ ನಾನಿದ್ದೇನಪ್ಪ. ಇದು ನನ್ನ ಮಾಯಿಂದ ಆಗತಕ್ಕದ್ದು. ಪಶ್ಯಮೇ ಯೋಗಂ ಐಶ್ವರಂ ಅನ್ನೋ ಮಾತನ್ನು ಹೇಳ್ತಾನೆ. ನಚಮಸ್ತಾನಿ ಭೂತಾನಿ ಪಶ್ಯಮೇ ಯೋಗಂ ಐಶ್ವರ್ಯಂ. ಯೋಗ ಅಂದರೆ ಸಾಮರ್ಥ್ಯ, ಯೋಗ ಅಂದರೆ ಉಪಾಯ, ಯೋಗ ಅಂದರೆ ಸಾಮರ್ಥ್ಯ, ಯೋಗ ಅಂದರೆ ಕೂಡುವಿಕೆ. ಯೋಗ ಎಲ್ಲಿ ಸಂದರ್ಭಕ್ಕೆ ಹೇಗೆ ಬೇಕೋ ಅದನ್ನು ಹಾಗೆ ನಾವು ಜೋಡಿಸಿಕೊಳ್ಳಬೇಕು. ಈ ಯೋಗ ಏನಿದೆಯಲ್ಲ, ಈ ಸಾಮರ್ಥ್ಯ ಐಶ್ವರ್ಯ ಇದೆ. ಐಶ್ವರ್ಯ ಅಂದರೆ ಈಶ್ವರೀ ಸಂಬಂಧ ಐಶ್ವರ್ಯ. ಐಶ್ವರ್ಯ ಸಂಬಂಧ ಅಂತಂದರೆ ಹೇಗೆ ಅಚಿಂತ್ಯ ಅದ್ಭುತ ಶಕ್ತಿ ಅಂತ ರಾಘವೇಂದ್ರ ಸ್ವಾಮಿಗಳು ಗೀತಾಭಿವೃತ್ತಿಯಲ್ಲಿ ಬರೀತಾರೆ. ಅಚಿಂತ್ಯ ಶಕ್ತಿ, ಅದ್ಭುತವಾದ ಶಕ್ತಿ, ಇದು ನನ್ನ ಯೋಗ ಸಾಮರ್ಥ್ಯ. ಈ ಯೋಗ ಸಾಮರ್ಥ್ಯದಿಂದ ನಾನು ನನ್ನ ಎಲ್ಲವನ್ನೂ ಹಿಡಿದಿಟ್ಟಿದ್ದೇನೆ, ಎಲ್ಲವನ್ನೂ ನನ್ನಿಂದ ನಡೀತಾ ಇದೆ. ಹೀಗಾಗಿಬಿಟ್ಟು ನೀನು ಇದನ್ನು ತಿಳಿದುಕೋ, ಅಂದರೆ ಎಲ್ಲವೂ ನನ್ನಿಂದ ಆಗ್ತಾ ಇದೆ, ಭಗವಂತನಿಂದ ಆಗ್ತಾ ಇದೆ ಅಂತ ತಿಳಿದುಕೋ, ಆಗ ನಿನಗೆ ಮೋಕ್ಷಸೇ ಅಶುಭ. ಅದಕ್ಕೆ ಇದು ರಾಜವಿದ್ಯ, ಅದಕ್ಕೆ ಇದು ರಾಜಗುಹ್ಯ. ಬಹಳ ಪವಿತ್ರವಾದ ವಿಷಯ, ಬಹಳ ಸುಸುಖಂ. ಆಟ ಆಡ್ತಾ ನಾವು ತಿಳ್ಕೊಳ್ಬೋದು ಇಂಥ ಪವಿತ್ರವಾದ ವಿಷಯ. ಇವತ್ತು ಹನುಮಂತ ದೇವರ ಎದುರಿಗೆ ಒಂದೆರಡು ವಾಕ್ಸಿದ್ಧಿ, ಶುದ್ಧಿಗೋಸ್ಕರ ಮಾಡ್ತಾ ಇದ್ದೀನಿ ಹೊರತಾಗಿ ಯಾವ ಭಗವದ್ಗೀತೆಯನ್ನು ಹೇಳಲೇಬೇಕು ಅನ್ನೋ ಚಪಲ ನನಗಿಲ್ಲ. ಎಲ್ಲರಿಗೂ ಏನೋ ಒಂದು ಸತ್ಸಂಗ ಮಾಡಬೇಕು, ಏನೋ ಒಂದು ಎರಡು ಅಕ್ಷರಗಳು ಈ ಭಗವಂತನ ಒಂದು ಕೃಷ್ಣನ ಹಾಗೂ ಹನುಮಂತನ ಸಾನ್ನಿಧ್ಯದಲ್ಲಿ ಆಗಲಿ ಅನ್ನೋ ಒಂದು ಇಚ್ಛೆಯಿಂದ ಇವತ್ತಿನ ಈ ಉಪನ್ಯಾಸ, ಸಣ್ಣದಾದ ಉಪನ್ಯಾಸ, ಇನ್ನೂ ಬಹಳಷ್ಟಿದೆ, 1 ಗಂಟೆ ಮೇಲೆ ಬೇಕು. ಹಾಗೂ ಬಹಳಷ್ಟು ಕಲಾವಿದರು ಕೂಡ ಇದ್ದಾರೆ. ಹೀಗಾಗಿಬಿಟ್ಟು ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ಹನುಮಂತ ದೇವರಿಗೆ ಮತ್ತೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಎಲ್ಲರಿಗೂ ಅಭಿನಂದನೆಗಳು ಹಾಗೂ ಅಭಿವಂದನೆಗಳು. ಕೃಷ್ಣ ಆರಾಧನಾ ವಸ್ತು.